ಇಷ್ಟೋ ತನಕ ಕನ್ನಡ ಹಾಡುಗಳನ್ನು ಕೇಳ್ಕೊಂಡು ಬಂದ್ವಿ. ಆದರೆ ನಾವು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀವಿ, ತುಂಬ ಚೆನ್ನಾಗಿ ಇಂಗ್ಲೀಷು ಮಾತಾಡ್ತೀವಿ. ಅದಕ್ಕೋಸ್ಕರ 2 ಥರ ಇದೆ. ಒಂದು ನವೆಂಬರ್ ಕನ್ನಡಿಗರು, ಇನ್ನೊಂದು ಎಂದಿನಂತೆ ಕನ್ನಡಿಗರು. ಸುಷ್ಮಾ, ನೀನು ಯಾವ ಥರ ಕನ್ನಡತಿ, ಎಷ್ಟು ಕನ್ನಡ ಉಪಯೋಗಿಸ್ತೀಯಾ? ನಾನಂತೂ ದಿನನಿತ್ಯ ಕನ್ನಡ ಬಳಸ್ತೀನಿ. ಆದರೆ ನನಗೂ ಅರ್ಥ ಆಗುತ್ತೆ, ನಮ್ಮ ನಾಡಿಂದ ಇಷ್ಟು ದೂರ ಬಂದ ಮೇಲೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಜನಗಳ ಜೊತೆ ಬೆರೆಯೋದಕ್ಕೆ ಬೇರೆ ಬೇರೆ ಭಾಷೆ ಬಳಸಬೇಕಾಗತ್ತೆ. ಆದರೆ ನಮ್ಮ ಜನರ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಜವಾಗ್ಲೂ ಹೌದು. ಇಷ್ಟು ಕನ್ನಡ ಬಳಸ್ತೀವಿ ಅನ್ನೋಂಗಿದ್ರೆ ಕನ್ನಡ ಅದಾಗದೇ ಬೆಳೆಯುತ್ತೆ. ನಾವು ಬಳಸೋ ಅವಶ್ಯಕತೆನೇ ಇಲ್ಲ. ಇವಾಗ ಅದೇ ಇದ್ರ ಮುಖಾಂತರವಾಗಿ ನಮ್ಮದು ಇಲ್ಲಿ ಮಕ್ಕಳು RMKS ಮಕ್ಕಳು ಒಂದು ಸ್ಕಿಟ್ ಮಾಡಕ್ಕೆ ಬರ್ತಿದ್ದಾರೆ. ಹೌದಾ ಅನೂಪ್? ಅಲ್ಲ, ನಮ್ಮ ಮಕ್ಕಳು ಮಾತಾಡೋದೇ ಚಂದ, ಅದರಲ್ಲೂ ಕನ್ನಡ ಭಾಷೆ ಮಾತಾಡಿದ್ರೆ ಎಷ್ಟು ಸೊಗಸಾಗಿ ಕೇಳಿಸುತ್ತೆ ಅಲ್ವಾ? ನವೆಂಬರ್ ಕನ್ನಡಿಗರು ತಂಡನ ಕರೆಯೋಣವಾ? ಅವ್ರು ಏನು ಸ್ಕಿಟ್ ಮಾಡ್ತಾರೆ ನೋಡೋಣವಾ? ಖಂಡಿತವಾಗ್ಲೂ ಬನ್ನಿ, ನವೆಂಬರ್ ಕನ್ನಡಿಗರು ತಂಡವನ್ನು ವೇದಿಕೆಗೆ ಆಹ್ವಾನಿಸೋಣ. ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ, ಅದಕ್ಕೆ ನೀವು ಕೈಲಾದಷ್ಟು ಧನ ಸಹಾಯ ಮಾಡ್ತೀರಾ ಪ್ಲೀಸ್? ಓಹೋ, ಹೌದಾ? ಹಾಗಾದ್ರೆ ನನಗೆ ಕೊಡ್ತೀನಿ. Here, take this 500 rupees and all the best for your celebrations. Thank you, madam. ಏನ್ ಗುರು, ಕಲೆಕ್ಷನ್ ಜೋರಾ? ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಿದೀವಿ, ದಯವಿಟ್ಟು ನಿಮ್ ಕೈಲಾದಷ್ಟು ಧನ ಸಹಾಯ ಮಾಡ್ತೀರಾ? ಏನು ಕಲೆಕ್ಷನಾ? ಅಯ್ಯೋ ಹೋಗ್ರಯ್ಯ, ನಾನೇ ಬೆಳಿಗಿಂತ ತಿಂಡಿ ಕಾಫಿಗೆ ಲಾಟ್ರಿ ಹೊಡಿತಾ ಇದ್ದೀನಿ, ಅದ್ರ ಮೇಲೆ ಇವರು ಬೇರೆ. ಇಟ್ಕೊಳ್ಳೋ ಇವನ. ಹೋಗು ಹೋಗು, ಊರಿಗೆ ಬಂದ್ಮೇಲೆ ಬಾರಿಗೆ ಬರಲ್ವಾ? ಆವಾಗ ನೋಡ್ಕೊಂತೀನಿ ಮಗನೇ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. We are releasing our project next week. The testing is almost done. Wait a second, I will call you back. Madam, Kannada festival doing money giving please, madam. 1,000 rupees. Take it. Thank you, madam. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, 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 ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಮೇಡಮ್, ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ, ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೀರಾ ಪ್ಲೀಸ್? ಆಯ್ತು ಬಿಡು. ಏ ಸುಮ್ಮನಿರು, ಇವತ್ತು ಶಾರುಖ್ ಖಾನ್ ಫಿಲ್ಮ್ ರಿಲೀಸ್ ಆಯಿತು. ಒಂದು ಟಿಕೆಟಿಗೆ 1,000 ರೂಪಾಯಿ, ಗೊತ್ತಾ? 1,000 ರೂಪಾಯಿನಾ? ಹಾಗಾದ್ರೆ ಈ ಕನ್ನಡ ರಾಜ್ಯೋತ್ಸವಕ್ಕೆ 1 ರೂಪಾಯಿ. 1 ರೂಪಾಯಿ ಕೊಟ್ಟು 1,000 ರೂಪಾಯಿ ಕೊಟ್ಟ ರೇಂಜಿಗೆ ಬಿಲ್ಡಪ್ ತಗೊಳ್ಳೋಣ. ಅದು ಹೆಂಗೆ ನೋಡೀಗ. Hey guys, you're all doing such a great job. I really appreciate your efforts. It's really amazing and truly inspiring. Here. Thank you, madam. ವಾವ್ ಕಣೆ, ಈ ಸೂಪರು, ಇಷ್ಟು ಚೆನ್ನಾಗಿ ಮಕ್ಕರ್ ಮಾಡ್ಬಿಟ್ಟೆ ನೋಡು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದೀವಿ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೀರಾ? ಕ್ಯಾ? Kannada? I don't understand Kannada. Just leave me, guys. I'm running late for my party. Kannada. ಸರ್ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 10 years? 10 ವರ್ಷನಾ? ಎಲ್ಲರೂ ಬನ್ನಿ ಫೇಸ್ಬುಕ್ ಲೈವ್ ಹೋಗೋಣ. ಪ್ರೀತಿಯ ಕನ್ನಡಿಗರೇ, ಇವ್ರಿಗೆಲ್ಲ ಹಾವ್ಲಿ ನೋಡಿ, ನಮ್ಮ ರಾಜ್ಯಕ್ಕೆ ಬಂದು ನಮ್ಮನ್ನ ತಿಂದು ನಮಗೆ ಬೈಕ್ ಬಂದಂಗೆ ಬೈತಾರೆ. ಇವನ್ ಕನ್ನಡ
ಅಂತ ಹೇಳಿ ಭಾಷೆಗೆ ಅವಮಾನ ಮಾಡ್ತಾನೆ. ಇಂಥವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ವಾಟ್? ನೋ ನೋ, ಪ್ಲೀಸ್ ಡೋಂಟ್ ಡೂ ಎನಿಥಿಂಗ್. ಕನ್ನಡ ಕಲಿತೀನಿ. ಏನ್ ಹಂಗೆ ಹೋಗ್ತೀಯಾ? ಸ್ವಲ್ಪ ಈ ಕಡೆ ನೋಡು. ಓ ಯಾ ಶೋರ್. ಕನ್ನಡ ಉಳಿಸಿ, ಅಯ್ಯೋ ಮೂದೆವೆಗಳ ಕಣ್ಕಾಲ್ವೇನ್ರೋ. ಸಾರಿ ಅಜ್ಜಿ. ಎಲ್ಲದಕ್ಕೂ ಇದೊಂದು ಚೆನ್ನಾಗಿ ಹೇಳ್ಬಿಡ್ತೀರಾ. ಸಾರಿ ಅಂತೆ, ಸಾರಿ. ಸರ್ಕೊಳ್ಳಿ. ಅದು ಸರಿ, ನಡು ರಸ್ತೆ ನಿಂತು ಏನು ಮಾಡ್ತಾ ಇದ್ದೀರಾ? ಅಜ್ಜಿ, ನಾವು ಹುಟ್ಟು ಕನ್ನಡ ಹೋರಾಟಗಾರರು. ಕನ್ನಡ ಉಳಿಸೋ ಕೆಲಸ ಮಾಡ್ತಾ ಇದ್ದೀವಿ. ಏನೋ ಕನ್ನಡ ಉಳಿಸ್ತೀರಾ? ಕನ್ನಡ ನೀವು ಭೂಮಿಗೆ ಬರೋ ಮುಂಚೆನೂ ಇತ್ತು, ಮುಂದೆನೂ ಇರತ್ತೆ. ನೀವೇನು ಕನ್ನಡ ಉಳಿಸ್ಬೇಕಾಗಿಲ್ಲ. ಹೌದು, ಅದು ಸರಿ, ಕನ್ನಡ ಉಳ್ಸಕ್ಕೆ ಏನು ಮಾಡ್ತಾ ಇದ್ದೀರಾ? ಕನ್ನಡ ಉಳಿಸ್ತೀವಿ. ಏನೋ ಚಂದವಾಗಿರೋ ಕನ್ನಡ ಉಳಿಸೋಕ್ಕೆ ಚಂದ ಇರ್ತೀರಾ. ಕನ್ನಡ ಉಳಿಸೋಕ್ಕೆ ಅದೇನು ಕೈಲಾದ ಮಗು ಅಲ್ಲ. ಕನ್ನಡ ಅಂದರೆ ಶಕ್ತಿ, ಕನ್ನಡ ಅಂದರೆ ನಾಡು, ಕನ್ನಡ ಅಂದರೆ ನುಡಿ, ಕನ್ನಡ ಅಂದರೆ ಪ್ರೀತಿ, ಕನ್ನಡ ಅಂದರೆ ಸ್ನೇಹ, ಕನ್ನಡ ಅಂದರೆ ನಮ್ಮ ಜೀವನ. ನಾವೇನು ಕನ್ನಡ ಉಳಿಸ್ಬೇಕಾಗಿಲ್ಲ, ಕನ್ನಡ ನಮ್ಮನ್ನು ಉಳಿಸತ್ತೆ. ಅರ್ಥ ಆಯ್ತಾ? ಗೊತ್ತಾಯ್ತಜ್ಜಿ. ನೀವು ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬನ್ನಿ. ಹೆಂಗಿದ್ರು ಭಾಷಣ ಸಖತ್ತ ಮಾಡ್ತಾ ಇದ್ದೀರಾ. ಜನರಿಗೆಲ್ಲ ನೀವೇ ತಿಳಿಸಿಬಿಡಿ. ಅಯ್ಯೋ ಅದೆಲ್ಲ ಬಿಡಿ, ಈಗ ದೇಣಿಗೆ ಮಾತ್ರ ಕೊಡಿ. ಹೌದು, ಕೊಡೋಣ ಕೊಡೋಣ. ಚಂದ ಎತ್ತಿ ಏನು ಮಾಡ್ತೀರಪ್ಪ? ಫ್ಲಾಗ್ ಹೋಯ್ಸ್ ಮಾಡ್ತೀವಿ, ಸೀರಿಯಲ್ ಸೆಟ್ ಹಾಕ್ತೀವಿ, DJ ಕಳಿಸ್ತೀವಿ, 5 ಸ್ಟೆಪ್ ಹಾಕ್ತೀವಿ, ಆಮೇಲೆ ಮನೆಗೆ ಹೋಗ್ತೀವಿ. ಮತ್ತೇನು ಬೇಕಜ್ಜಿ? ಇವನ್ನೆಲ್ಲ ಎಷ್ಟು ದಿನ ಮಾಡ್ತೀರಾ? ಒಂದಿನ ಮಾಡ್ತೀವಿ. ಅಯ್ಯೋ ಗೊತ್ತಿಲ್ವಾ ಅಜ್ಜಿ, ಕನ್ನಡ ರಾಜ್ಯೋತ್ಸವ November 1 ಮಾತ್ರ. ಓಹೋ, ಇವನ್ನೆಲ್ಲ ಒಂದಿನ ಮಾಡಿಬಿಟ್ರೆ ಕನ್ನಡ ಉಳಿದು ಬಿಡತ್ತಾ? ಉಳಿಬೋದೇನೋಪ. ಕನ್ನಡ ಉಳಿಸೋಕೆ ಚಂದ ಎತ್ತಬೇಕಾಗಿಲ್ಲ, ಚಂದ ಕೊಡಬೇಕಾಗೂ ಇಲ್ಲ. ಅಂದವಾಗಿರೋ ಕನ್ನಡ ಭಾಷೆನ ಚಂದವಾಗಿ ಮಾತಾಡಿದ್ರೆ ಸಾಕು. ಕನ್ನಡವನ್ನು ಕಡಿಮೆ ಬಳಸಿ, ಜಾಸ್ತಿ ಉಳಿಸೋದು ಬಿಟ್ಟು ಜಾಸ್ತಿ ಬಳಸಿ, ಆಗ ಕನ್ನಡ ನಮ್ಮನ್ನು ಉಳಿಸತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಜ್ಜಿ. ಇನ್ಮೇಲೆ ನಾವು ನವೆಂಬರ್ನಲ್ಲಿ ಮಾತ್ರ ಕನ್ನಡ ಅಭಿಮಾನ ತೋರಿಸ್ಬಿಟ್ಟು ಕನ್ನಡ ಜಾಸ್ತಿ ಬಳಸಿ ಕನ್ನಡ ಬೆಳೆಸ್ತೀವಿ. ನೀವು ಎಲ್ಲರೂ ಉಳಿಸ್ತೀರಲ್ವಾ? ಒಳ್ಳೆಯದಾಗಲಿ ಮಕ್ಕಳ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಭಾಷೆಯ ನಿಮ್ಮ ಅಭಿಮಾನ ಮೆಚ್ಚುವಂಥದ್ದು ಪುಟಾಣಿಗಳೇ. ಧನ್ಯವಾದಗಳು. ಈ ತಂಡ ತುಂಬ ಕಷ್ಟ ಆಯಿತು ಮಾಡೋದಕ್ಕೆ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ ಎಲ್ಲ ಮಾಡೋದಕ್ಕೆ ಈ ತಂಡದ ಉಸ್ತುವಾರಿ ತಗೊಂಡವರು ನಮ್ಮ ತೇಜಸ್ವಿ ಶರ್ಮಾ ಅವರು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತೀವಿ. ಭಾಗವಹಿಸಿದವರು ಆಯುಷಿ, ಪದ್ಮಾಸಿನಿ, ಯುಕ್ತ, ಮನಸ್ವಿ, ಸ್ನಿಗ್ಧ, ವಿಹಾನ್, ಆಶಿ, ತಾಶಿ, ಆದ್ಯ. ಥ್ಯಾಂಕ್ ಯು.